ರಾಜ್ಯದಲ್ಲಿ ಇನ್ಮುಂದೆ ಹೊರಗುತ್ತಿಗೆಯಲ್ಲೂ ಮೀಸಲಾತಿ. ವರ್ಷಾಚರಣೆ ಸಂಭ್ರಮದಲ್ಲಿರುವ ಸರ್ಕಾರದಿಂದ ಆದೇಶ ಆಯಿತು. ಮಹತ್ವದ ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. ಸರ್ಕಾರದ ಹೊರಗುತ್ತಿಗೆ ನೇಮಕಾತಿಯಲ್ಲೂ ಸಹ ಮೀಸಲಾತಿಯನ್ನ ಜಾರಿ ಮಾಡಲಾಗಿದೆ. ವಾಹನ ಚಾಲಕರು, ಡಾಟಾ ಎಂಟ್ರಿ ಆಪರೇಟರ್ ನೇಮಕದಲ್ಲೂ ಸಹ ಮೀಸಲಾತಿ ಇರುತ್ತೆ ಇನ್ಮೇಲೆ. ಸ್ವಚ್ಛತಾ ಸಿಬ್ಬಂದಿ, ಡಿ ಗ್ರೂಪ್ ಹುದ್ದೆ ನೇಮಕಾತಿಯಲ್ಲೂ ಸಹ ಮೀಸಲಾತಿ. ಹೊರಗುತ್ತಿಗೆಯಲ್ಲಿ ಕಡ್ಡಾಯವಾಗಿ ಮೀಸಲಾತಿಯನ್ನ ಇಡಬೇಕಾಗತ್ತೆ. ಮೀಸಲಾತಿಯಂತೆ ಸಹ ನೇಮಕವನ್ನ ಮಾಡಬೇಕಾಗತ್ತೆ. ಮೀಸಲಾತಿ ಅನ್ವಯ 33% ಮಹಿಳೆಯರ ನೇಮಕಾತಿ. ಹೊರಗುತ್ತಿಗೆ ನೌಕರರನ್ನ ಕಾಯಂ ಮಾಡಲು ಪರಿಗಣಿಸಬಾರದು. ಇದನ್ನ ಮೀಸಲಾತಿಯನ್ನ ಕಡ್ಡಾಯವಾಗಿ ಮೀಸಲಾತಿಯನ್ನ ನೀಡಬೇಕು ಅಂತ ಸರ್ಕಾರದಿಂದ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಲಾಗಿದೆ. ಆದೇಶದ ಪ್ರತಿಯನ್ನ ಸಹ ನೋಡ್ತಾ ಇದ್ದೀರಾ. ಸರ್ಕಾರದಿಂದ ಹೊರಡಿಸಿರುವಂತಹ ಮಹತ್ವದ ಆದೇಶ ಇದು. ಇನ್ನು ಮುಂದೆ ಹೊರಗುತ್ತಿಗೆಯಲ್ಲೂ ಸಹ ಮೀಸಲಾತಿ ಅಪ್ಲೈ ಆಗುತ್ತೆ. ವರ್ಷಾಚರಣೆಯ ಸಂಭ್ರಮದಲ್ಲಿರುವಂತಹ ರಾಜ್ಯ ಸರ್ಕಾರ ಹೊಸ ಆದೇಶವನ್ನ ಹೊರಡಿಸಿದೆ. ಸರ್ಕಾರದ ಹೊರಗುತ್ತಿಗೆ ನೇಮಕಾತಿಯಲ್ಲಿ ಮೀಸಲಾತಿಯನ್ನ ಜಾರಿ ಮಾಡಲಾಗಿದೆ. ಅದರಲ್ಲಿ ವಾಹನ ಚಾಲಕರು, ಡಾಟಾ ಎಂಟ್ರಿ ಆಪರೇಟರ್ ನೇಮಕದಲ್ಲೂ ಸಹ ಮೀಸಲಾತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ. ಆನಂದ್, ಈಗ ರಾಜ್ಯದಲ್ಲಿ ಇನ್ನು ಮುಂದೆ ಹೊರಗುತ್ತಿಗೆಯಲ್ಲೂ ಸಹ ಮೀಸಲಾತಿ ಕಡ್ಡಾಯ ಮಾಡಲಾಗಿದೆ. ಆದೇಶದಲ್ಲಿ ಏನಿದೆ? ರಾಜ್ಯ ಸರ್ಕಾರ ಇರುವಂತಹ ಈ ಆದೇಶ ಎಷ್ಟು ಮಹತ್ವ ಪಡೆದುಕೊಳ್ತಾ ಇದೆ ಅಂತ? ಗಂಭೀರವಾಗಿ ಒಂದು ಅತ್ಯಂತ ಮಹತ್ವದ ಆದೇಶವನ್ನ ಸರ್ಕಾರ ಮಾಡಿದೆ. ಸರ್ಕಾರ ಈ ಹಿಂದಲೂ ಕೂಡ ಅಂದ್ರೆ ಸರ್ಕಾರ ನೇಮಕಾತಿ ಮಾಡ್ಕೊಳ್ತಕ್ಕಂಥ ಹೊರಗುತ್ತಿಗೆಯಲ್ಲಿ ಮೀಸಲಾತಿ ಇರಲಿಲ್ಲ ಅಂತಕ್ಕಂಥದ್ದು. ಮೀಸಲಾತಿ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಒಂದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ, ಒಂದೇ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಲ್ಲಿ ನೇಮಕ ಆಗ್ತಾ ಇದ್ರು. ಮುಖ್ಯವಾಗಿ ವಾಹನ ಚಾಲಕರು, ಡಾಟಾ ಎಂಟ್ರಿ ಆಪರೇಟರ್ಗಳು, ಗ್ರೂಪ್ ಡಿ ನೌಕರರು ಸೇರಿ ಹಾಗೆ ಪ್ರಮುಖವಾಗಿರ್ತಕ್ಕಂಥ ಕೆಳ ಹಂತದ ಹುದ್ದೆಗಳಲ್ಲಿ ಒಂದೇ ವರ್ಗಕ್ಕೆ ಸೇರಿರ್ತಕ್ಕಂಥ, ಒಂದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಇಲ್ಲಿ ನೇಮಕಾತಿ ಆಗ್ತಾ ಇದ್ರು. ಹಾಗಾಗಿ ಇದರ ಬದಲಾವಣೆ ಆಗ್ಬೇಕು, ಹೊರಗುತ್ತಿಗೆಯಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಬಹಳ ದೊಡ್ಡ ಮಟ್ಟದ ಒಂದು ಹೋರಾಟವು ಕೂಡ ನಡೆದಿತ್ತು ಮತ್ತು ಈ ಸಂಬಂಧಪಟ್ಟ ಸರ್ಕಾರದಲ್ಲಿ ಒತ್ತಡವನ್ನು ಕೂಡ ಹಾಕಿತ್ತು. ಹಿಂದೆ 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಒತ್ತಡ ಬಂದಾಗ ಈ ಬಗ್ಗೆ ಒಂದು ಕಾರ್ಯಸೂಚಿ ಮಾಡುವಂತ ಪ್ರಯತ್ನ ಇದ್ದಾಗಲೇ ಚುನಾವಣೆ ಬಂದ ಕಾರಣಕ್ಕೆ ಆಗಿರ್ಲಿಲ್ಲ. 5 ವರ್ಷಗಳ ಬಳಿಕ ಅಂದ್ರೆ ಈಗ ಸರ್ಕಾರ ಈಗ 1 ವರ್ಷ ಪೂರೈಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಅತ್ಯಂತ ಮಹತ್ವದ ಆದೇಶವನ್ನು ಸರ್ಕಾರ ಮಾಡಿದೆ. ಹೊರಗುತ್ತಿಗೆಗಳ ನೇಮಕಾತಿಯಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡ್ರೆ ಅಧಿಕೃತವಾಗಿ ನಿನ್ನೆ ಅಂದ್ರೆ 20/5/2024 ಸರ್ಕಾರ ಅಧಿಕೃತವಾಗಿರ್ತಕ್ಕಂಥ ಆದೇಶವನ್ನು ಮಾಡಿದೆ. ಈ ಆದೇಶದ ಮೂಲಕ ಇನ್ನು ಮುಂದೆ ಯಾವುದೇ ಹೊರಗುತ್ತಿಗೆಗಳು ಅಂದ್ರೆ ಸರ್ಕಾರಿ ನೇಮಕಾತಿಗಳಲ್ಲಿ ಅಂದ್ರೆ ಯಾವುದೇ ಇಲಾಖೆಗಳಲ್ಲಿ ವಾಹನ ಚಾಲಕರು, ಡಾಟಾ ಎಂಟ್ರಿ ಆಪರೇಟರ್ಗಳು, ಗ್ರೂಪ್ ಡಿ ದರ್ಜೆಯ ನೌಕರ ನೇಮಕಾತಿ ಮಾಡ್ಕೊಳ್ಳುವಾಗ ಅನಿವಾರ್ಯವಾಗಿ ಎಲ್ಲ ಮೀಸಲಾತಿಗಳನ್ನ ಕಾಪಾಡಬೇಕು ಮತ್ತು ಅದರ 33% ಮಹಿಳಾ ಮೀಸಲಾತಿ ಕೊಡ್ಲೇಬೇಕು. 33% ಮಹಿಳಾ ಮೀಸಲಾತಿ ಜೊತೆಗೆ SC, ST, OBC ಸೇರಿದಾಗ ರಾಜ್ಯದಲ್ಲಿರ್ತಕ್ಕಂಥ ಮೀಸಲಾತಿಯ ಪ್ರಕ್ರಿಯೆಗಳು ಏನೇನಿದೆಯೋ ಆ ಎಲ್ಲ ಪ್ರಕ್ರಿಯೆಗಳನ್ನ ಫುಲ್ಫಿಲ್ ಮಾಡಲೇಬೇಕು ಅಂತ ಅಧಿಕೃತವಾಗಿ ಆದೇಶದಲ್ಲಿ ಈಗ ಸೂಚನೆ ಕೊಡಲಾಗಿದೆ. ಹೀಗಾಗಿ ಅನಿವಾರ್ಯವಾಗಿ ಹೊರಗುತ್ತಿಗೆಗಳ ನೇಮಕಾತಿಗಳು ಕೂಡ ಸಣ್ಣ ಸಮುದಾಯಕ್ಕೆ ಸೇರಿರ್ತಕ್ಕಂಥ, ತಳ ಸಮುದಾಯಕ್ಕೆ ಸೇರಿರ್ತಕ್ಕಂಥವರಿಗೆ ಅವಕಾಶ ಲಭ್ಯ ಆಗತ್ತೆ. ಪ್ರಬಲ ಜಾತಿಗಳು ಸಮುದಾಯಕ್ಕೆ ಬದಲಾಗಿ ಎಲ್ಲಾ ಜಾತಿ ವರ್ಗದವರು ಕೂಡ ಈ ನೇಮಕಾತಿಯಲ್ಲಿ ಅವಕಾಶ ಪಡೆಯಲಿಕ್ಕೆ ಸಾಧ್ಯ ಆಗತ್ತೆ. ಪ್ರಗತಿ. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.